ರಂಗೋಲಿಗಳು ನೋಡಕ್ಕೆ ಎರಡು ಕಣ್ಸಲ್ಲ ಕಮ್ಮಿ. ಇವ ನೋಡಿಲಿ ಚೆನ್ನಾಗ್ ಬಿಟ್ಟಿದಳು ಕಮ್ಮಿ. ಇದೇನ್ ಚೆನ್ನಾಗಿದ್ದಮ್ಮಿ, ಆ ಡೈಕ್ಲು ಬಿಟ್ಬಿಡ್ತಾವ ಇಂತ ರಂಗೋಲಿನ. ಏ ಬಾ. ಚಿಕ್ಕದಾಗಿದ್ರು ಎಷ್ಟು ಚೆನ್ನಾಗದ ನೋಡಮ್ಮಿ. ಚಿಕ್ಕದಾಗಿದ್ರು ಚೊಕ್ಕ ಹೋಗ್ಬಿಟ್ಟಾರ. ಅಮ್ಯಾವ್ ಇಂತೆಲ್ಲ ನಾನು ನಿದ್ಗಂಡ್ ಎದ್ದು ಬಂದು ಎರಡ್ ಕೈಲಿ ಬಿಟ್ಕೊಬಿಡ್ತೀನಿ. ಬಾ ಅಮ್ಯಾವ್ ಈ ಬೀದಿಲಿ ಇದೇನಾಗದ ದೊಡ್ಡದಾಗಿರೋದು. ಇನ್ನೇನಮಿ ಮಂತ ಈ ಪಟಿ ಆಗ್ಲಾಕ್ ಬಿಟ್ಟಾಳ. ಎಷ್ಟರಿಂದ ಎಷ್ಟಮ್ಮ ಇದು? 1934. 1934 ಸರಿಯಾಗಿ ಅದ ಕಣ್ತಕ. ಅಯ್ಯೋ ಏನ್ ಸರಿಯಾಗಿದ್ದು, ಯೂಟ್ಯೂಬ್ ನೋಡ್ಕೊಬಿಡ್ತಿದ. ನಾನೇ ಬಂದು ಹೇಳ್ಕೊಟ್ಟಿ ಬೆಳಿಗ್ಗೆ. ನನ್ ಗಂಡ್ ಕರಿತೀವಿ ಅಂತ ಬರ್ತೀನಿ, ನೀವು ನೋಡ್ಕೊ ಬನ್ನಿ. ಹೋಗು. ಈ ಪಡಿ ಚೆನ್ನಾಗಿರೋ ರಂಗೋಲಗಳನ್ನ ಆಡ್ಕೊತಾಳಲ್ಲ ಮೀವ. ಇವಳು ಹೆಂಗ್ ಬಿಟ್ಟಿದ್ದಾಳ ನೋಡಮ್ ಬಮ್ಮಿ. ನಡ್ರಿ ನೋಡಮ್. ಅಪಾಟಿ ಬಿಲ್ಡಪ್ ಕೊಡ್ತಿದ, ಅವ್ರ ರಂಗೋಲಿ ಬಿಟ್ರೆ ಚಂದ ನೋಡು. ಅದ್ ಬಿಡ ಮೇವ್, ಕನ್ನಡ ಬರ್ದಿರ ಚಂದ ನೋಡು ಹೆಂಗ್ ಬರ್ದಾಳ. ಅಲ್ಲಪ್ಪ ಒಂದ್ ರೊಕ್ಕ ಬರೋ ಕುರ್ಕುರಿ ಪ್ಯಾಕೆಟ್ ಕೊಡು. ರೊಕ್ಕ ಬರೋದ? ಹೂನಪ್ಪ ರೊಕ್ಕ ಬರೋದು. ಇಲ್ಲೇ ತಲ್ಲಿದ ನೋಡು. ತಳೆ. ತಗರಮ್ಮ 5 ರೂಪಾಯಿ ಕೊಡು. ತಡಿ ಅಷ್ಟು ಅರ್ಜೆಂಟ್ ಮಾಡ್ಬೇಡ, ನಾನು ಎಲ್ಲಿ ಓಡೋಗಲ್ ಕೊಡ್ತೀನಿ. ತಗರಪ್ಪ 5 ರೂಪಾಯಿ ತಗಂದ 15 ರೂಪಾಯಿ ವಾಪಸ್ ಕೊಡು. ನಮ್ಮ ಕರ್ನಾಟಕದಲ್ಲಿ ಮೊದಲು ಸೂರ್ಯ ಹುಟ್ಟೋದು ಎಲ್ಲಿ? ಆಕಾಶದಲ್ಲಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಆಕಾಶದಲ್ಲಿ ಸೂರ್ಯ ಹುಟ್ಟೋದು. ಸೂರ್ಯ ಹುಟ್ಟೋದನ್ನ ಮೊದಲು ಯಾವ ಜಾಗದಲ್ಲಿ ನೋಡ್ಬೋದ್ರಿ? ಪಶ್ಚಿಮ, ಉತ್ತರ. ಒಂದೊಂದು ಮುತ್ತು ಕಡೆ. ಇನ್ ದಿಕ್ಕ ಅಥವಾ ಯಾವ ತರ? ದಿಕ್ಕೇನ್ ಚೇಂಜ್ ಆಗಲ್ಲ ಬ್ರೋ. ದಿಕ್ಕ ಯಾವಾಗ ಒಂದೇ ದಿಕ್ಕಲ್ಲ ಹುಟ್ಟೋದು. ಯಾವ ಜಿಲ್ಲೆನಲ್ಲಿ ಅಥವಾ ಯಾವ ಜಾಗದಲ್ಲಿ ನೀವು ಮೊದಲು ಸೂರ್ಯ ಹುಟ್ಟೋದನ್ನ ನಮ್ಮ ಕರ್ನಾಟಕದಲ್ಲಿ ನೋಡಬಹುದು? ಬೆಂಗಳೂರು ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ ಬ್ರೋ. ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಇದು ನಮ್ ಜನರ ಪ್ರಾಬ್ಲಮ್. ನೋ ಐಡಿಯಾ ಬ್ರೋ. ನಂದಿ ಹಿಲ್ಸ್ ಅಲ್ಲ ಬ್ರೋ. ನಂದಿ ಹಿಲ್ಸ್ ಯಾಕ್ ಬ್ರೋ ಈ ನಂದಿ ಹಿಲ್ಸ್ ಇಂದ ಬಿದ್ದಿದ್ದೀರಾ? ಬೆಳಗಾವಿ ಅಲ್ಲ. ಒಂದ್ ಹಿಂಟ್ ಕೊಡ್ಲಾ? ಸೊ ಬೆಂಗಳೂರು ತುಂಬಾ ಹತ್ರವಾಗಿದೆ ಅದು. ಮಂಡ್ಯ. ಮಂಗಳೂರು ಎಲ್ಗೋ ಬೆಂಗಳೂರು ಹತ್ರ ಆಗಿದೆ. ಯಾಕೋ ಹುಡ್ಗಿರ್ ಟೀ ಶರ್ಟ್ ಹಾಕಿರೋದು ಯಾವತ್ತು ನೋಡೇ ಇಲ್ವಾ? ಇಲ್ಲ, ನಾನು ಅದೆಲ್ಲ ನೋಡ್ತಿರೋದು. ಮತ್ತಿನ್ನೇನು? ಬೆಕ್ಕು ಹಾಲು ಯಾವಾಗ ಕುಡಿಯುತ್ತೆ ಅಂತ ನೋಡ್ತಾ ಇದೀನಿ. ನಿಮಗ್ ಮದ್ವೆ ಆಗಿದ್ಯಾ? ಇಲ್ಲ. ಯಾಕೆ? ನೀವ್ ಹಾಕಿರಾ? ನೀವ್ ಮದ್ವೆ ಆಗೋ ಹುಡ್ಗಿ ಯಾವ ತರ ಇರ್ಬೇಕು? ಪಿಂಕ್ ಕಲರ್ ಡ್ರೆಸ್ ಹಾಕಿರ್ಬೇಕು, 2 ವಾಲೆ ಹಾಕೊಂಡಿರ್ಬೇಕು, ಮೂಗ್ ಚುಚ್ಚಿರ್ಬೇಕು. ಆಲ್ಮೋಸ್ಟ್ ಆಲ್ ಹೆಂಗೆ ಹಳದಿ ತೂಗಿ ಕಾಳದಿ ಪಳದಿ ನಿಮ್ಮಂಗಿದ್ರೆ ಸಾಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಂದ್ ಗೇಮ್ ಆಡಿಸ್ತೀನಿ. ಗೇಮ್ ನೀವು ಸ್ಮೈಲ್ ಮಾಡಬಾರ್ದು. ಅಕಸ್ಮಾತ್ ನಾನ್ ಸೋತ್ರೆ ನಾನು ನಿಮ್ಗೆ ಒಂದು ಚಾಕ್ಲೇಟ್ ಕೊಡ್ತೀನಿ. ನಾನ್ ಗೆದ್ರೆ ನೀವೇನ್ ಕೊಡ್ತೀರಾ? ಸ್ಟಾರ್ಟ್ ಆ ಗೇಮು. ಮಿಲ್ಕಿಂದ ಮಾಡ್ತೆ ಬೆಣ್ಣೆ ತುಪ್ಪ. ನಿಮ್ಮ ಮಕ್ಕಳಿಗೆ ನಾನೇ ಅಪ್ಪ. ನಾನ್ ಗೆದ್ದೆ, ಅದು ತಗೊಳ್ಳಿ ನಿಮ್ ಚಾಕ್ಲೇಟು. ಚಾಕ್ಲೇಟ್ ತಿಂದಾಗ ಅಂತಾರ ಎಲ್ಲಾರು ಎಮ್ಮಿ. ನೀವ್ ಯಾಕೆ ಆಗ್ಬಾರ್ದು ಮಕ್ಳಿಗೆ ಮಮ್ಮಿ? ಪೋಸ್ಟ್ ಮಾಡ್ಬೋದಾ? ಮಾಡ್ಬೋದು. ನಾನು ಒಂದು ಪಿಕಪ್ ಲೈನ್ ಇರ್ತೀನಿ. ನೀವು ಇಷ್ಟ ಹೇಳಿದಲ್ವಾ, ನಾನ್ ಇರ್ತೀನಿ. ಹೇಳಿ. ನಾನ್ ಜಾಸ್ತಿ ತಿಂತೀನಿ ದೋಸೆ. ನನ್ಗೆ ನಿಮ್ಮೆ ಆಸೆ. ಫಾಲೋ ಮಾಡಕ್ಕೆ ಹೇಳ್ಬಿಡಿ. ಫಾಲೋ. ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ. ಇನ್ನೊಂದು ಓಕೆನಾ? ಇದು ನೀಟಾಗಿ ಕೇಳಿಸ್ಕೊಳ್ಳಿ. ಒಂದು ಬೆಕ್ಕಿರುತ್ತೆ, ಬೆಕ್ ಮುಂದೆ 2 ಕಪ್ ಇರುತ್ತೆ. ಓಕೆನಾ? ಒಂದ್ ಕಪ್ಪಲ್ಲಿ ಹಾಲಿರುತ್ತೆ, ಇನ್ನೊಂದ್ ಕಪ್ಪಲ್ಲಿ ಫಿಶ್ ಇರುತ್ತೆ. ಓಕೆನಾ? ಬೆಕ್ಕಣ್ಣು ಯಾವ್ದ್ರ ಮೇಲೆ ಇರುತ್ತೆ? ಫಿಶ್. ಫಿಶ್. ಯಾಕೆ ಬೆಕ್ಕ ಹಾಲು ಕುಡಿಯಲ್ವಾ? ಕಣ್ ಮುಚ್ಕೊಂಡು ಹಾಲು ಕುಡಿಯುತ್ತಲ್ಲ ಅದಕ್ಕೆ. ಫಿಶಾ? ರಾಂಗ್ ಆನ್ಸರ್. ಬೆಕ್ಕ ಕಣ್ಣು ಮೂಗ್ ಮೇಲೆ ಇರುತ್ತೆ. ನಮಸ್ತೆ ಸರ್. ಮೇಡಮ್ 1000 ಚೇಂಜ್ ಇದೆಯಾ? ಇದೆ ಮೇಡಮ್, ಕೊಡಿ. 10 9 8 7 6 1 2 3 4 ತಗೊಳ್ಳಿ ಮೇಡಮ್. 100 ರೂಪಾಯಿ ಚೇಂಜು. 1 2 3 4 5 6 7 8 9 ಇದೆಯಲ್ಲ ಮೇಡಮ್? ಮೇಡಮ್ 6 + 4 ಎಷ್ಟು? 10. ಆಯ್ತಲ್ಲ 100 ರೂಪಾಯಿ ಮತ್ತೆ. ಅದೇ ಅದು ಹಂಗೆ ಮೇಡಮ್, ಹೋಗಿ.
ಹೊಟ್ಟೆ ತೋರಿಸ್ತಾರಾ? ಇಲ್ಲ ತೋರ್ಸಲ್ಲ ಮೇಡಮ್, ಇಷ್ಟೇ ಮೇಡಮ್. ಎಕ್ಸ್ಪ್ರೆಷನ್ ಕಾಣ್ತಾ ಇಲ್ಲ. ಮುಖ ಇಲ್ಲಿಲ್ಲ ಮೇಡಮ್, ಎಕ್ಸ್ಪ್ರೆಷನ್ ಕಾಣಕ್ಕೆ. ಬ್ಲಡ್ ಯಾಕೆ ರೆಡ್ ಕಲರ್ ಆಗಿರುತ್ತೆ? ಬ್ರೆಡ್ ಬ್ಲಡ್ ಯಾಕೆ ರೆಡ್ ಕಲರ್ ಆಗಿರುತ್ತೆ? ಕನ್ನಡದಲ್ಲಿ ಕೇಳಿ, ಕನ್ನಡ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ರಕ್ತ ಯಾಕೆ ರೆಡ್ ಕಲರ್ ಅಲ್ಲಿ ಇರುತ್ತೆ? ಕಂಡವ್ರ ಜೊತೆ ತಿರ್ಗೋದು, ಹೊಟ್ಟೆ ತುಂಬಿಸ್ಕೊಂಡು ಇಲ್ಲಿಗೆ ಬಂದ್ಬಿಡೋದು, ಇಂಥವ್ರಿಂದಾನೇ ಆಸ್ಪತ್ರೆ ಕೆಟ್ಟ ಹೆಸರು. ಹೌದು, ಮೆತ್ತಗ್ ಮಾತಾಡು. ವಯಸ್ಸಲ್ಲಿ ನೀನೇನ್ ಆಟ ಆಡಿಲ್ವಾ? ಬೇವರ್ಸಿ ನಾನೇ ನಿನ್ ಕೆಟ್ಟದ್ದ, ಹೋಗ ಆಚೆ. ಆಚೆ ಬಾ, ಮಾಡ್ತೀನಿ. ಹಾನೆಸ್ಟ್ ಆಗಿ ಹೇಳಿ, ಇಲ್ಲಿವರೆಗೂ ಎಷ್ಟು ಜನನ ರಿಜೆಕ್ಟ್ ಮಾಡಿದ್ದೀರಾ? ಇಬ್ರು ಮೂರ್ ಜನ ಗೊತ್ತಿಲ್ಲ ನಂಗೆ. ಅಷ್ಟೊಂದ್ ಜನ ರಿಜೆಕ್ಟ್ ಮಾಡಿದೀರಾ? 4-5 ಅಷ್ಟೇ. ಅದು 1 5 to 10 ಒಳಗಡೆ ಇರುತ್ತೆ. ಇಲ್ಲಿವರೆಗೂ ನೀವು ಎಷ್ಟು ಜನನ ರಿಜೆಕ್ಟ್ ಮಾಡಿದೀರಾ? ಒಂದು 10 ಪ್ರಾಮಿಸ್ ಮಾಡಿ. ಅಲ್ಲ ಓಕೆ ಮ್ಯಾಮ್, ನಂಬ್ತೀನಿ ಮ್ಯಾಮ್. 10 to 15. 10 to 15. ಓಕೆ, ನೀವು? I rejected 50+. I rejected 50+. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? 50+, 50+. ಕಲಿಗಾಲ ಕಲಿಗಾಲ. ನಂಬೇಡ ಹುಡುಗಿರನ್ನ ನಂಬೇಡ, ಕುಡಿಲಿ ಸಿಕ್ಕುವ ಗುಲಾಬಿನ ನಂಬೇಡ. 1 ನಿಮಿಷ ಕಂಟಿನ್ಯೂಸ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕು. ನಮ್ ತಾಯಣಿಗೂ 2 ಸೆಕೆಂಡು ಮಾತಾಡಕ್ ಬರಲ್ಲ. ಇದು ಟಾಸ್ಕ್ ನಿಮಗೆ. ಬರಲ್ಲ. ಟಾಸ್ಕ್ ಫೇಲ್ ಆದ್ರೆ 1 ನಿಮಿಷ. 1 ನಿಮಿಷ ಏನ್ ಮಾತಾಡ್ಬೇಕು ನಾನು? ಇಂಗ್ಲಿಷ್ ಅಲ್ಲಿ ಮಾತಾಡಿ. ಎ ಬಿ ಸಿ ಡಿ ಇ. ನಾನು ABCD ಹೇಳಿ ಅಂತ ಹೇಳಿಲ್ಲ. ಇದು ಕನ್ನಡ ಅಲ್ಲ, ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಮಾತಾಡಿ. ಇಂಗ್ಲಿಷ್ ಮಾತಾಡಿ ಅಂತ ಹೇಳಿದ್ದೆ. ಆಲ್ಫಾಬೆಟಿಕ್ ಹೇಳಿ ಏನಿಲ್ಲ, ಮಾತಾಡಿ. 1 kg. ಏನಿಲ್ಲ ಗೈಸ್, ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಐಫೋನ್ ತಗೊಂಡೆ. ಆದ್ರೆ ತಗೊಂಡ್ಮೇಲೆ ಗೊತ್ತಾಯ್ತು ಮುಖನೂ ಚೆನ್ನಾಗಿರ್ಬೇಕು ಅಂತ. ಏನು ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತಾರೆ, ಹಾಗೆ ಪುಂಗಿ ಇಲ್ದೆ ಹಾವು ಆಡಲ್ವೇ? ಯಾಕೆ ಆಡಲ್ಲ? ಚೆನ್ನಾಗಿ ಆಡುತ್ತೆ, ಆದ್ರೆ ಬುಟ್ಟಿ ತೆಗೆದು ಕೆಣಕ್ಬೇಕಷ್ಟೇ. ಹೆಣ್ಮಕ್ಳಿಗೆಲ್ಲ ಬುದ್ಧಿ ಎಲ್ಲಿ ಇರುತ್ತೆ? ಮೇಲಿರುತ್ತೆ, ತಲೆಲಿರುತ್ತೆ. ಈಗ ರಮೇಶ್ ಅವ್ರ ಅಪ್ಪಂಗೆ 3 ಜನ ಮಕ್ಳು ಇರ್ತಾರೆ. 3 ಜನ ಮಕ್ಕಳು, ಒಬ್ಬನ ಹೆಸರು ಇವತ್ತು, ಇನ್ನೊಬ್ಬನ ಹೆಸರು ನಾಳೆ. 3ನೇ ಹೆಸರು ಏನಾಗಿದೆ? ನಾಳೆ, ನಿನ್ನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾಡಿದ್ದು. ಇನ್ನೊಂದ್ಸಲ ಕೇಳಿ ಕ್ವಶನ್. ರಮೇಶ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳು. ಒಬ್ಬನ ಹೆಸರು ಇವತ್ತು, ಒಬ್ಬನ ಹೆಸರು ನಾಳೆ. 3ನೇವನ ಹೆಸರು ಇವತ್ತು. ಏನು ಹೇಳ್ತಾ ಇದ್ಯಾ? ರಮೇಶ ಯಾರ ಮಗ? ಅವರಪ್ಪನ ಮಗ. ನಾನೇನಂತ ಕೇಳಿದೆ? ರಮೇಶನೇ. ಹಾಯ್ ಗಾಯ್ಸ್, 2.5 ಲಕ್ಷ ಕೊಟ್ಟು ಹೊಸ ಬೈಕ್ ತಗೊಂಡೆ. 2.5 ಲಕ್ಷ ನನ್ ಫೋನೇ ಬಂದಿದೆ. ಮೊಬೈಲ್ ಅಲ್ಲೇ ಬಾ, ಮೊಬೈಲ್ ಮೇಲೆ ಕುತ್ಕೊಂಡು ಬಾ. ಮತ್ತೆ ಅಕ್ಕಿಂದ ಬರೋದು ಮನೆಗೆ? ಅಕ್ಕ ನಾನು ಕರ್ಕೊಂಡೆ ಬಾ. ವಾ ಗೌಡ್ರೆ, ಇದೇನು ಆಗ್ಲೇ ಎತ್ ಕೈ ಕೊಟ್ಟೆ ಬಿಟ್ಟಿದ್ದೀರಿ? ಏನ್ನ ಟೀನಾ ಅಂದೆ. ಆಗನ್ನು ಬಂದಾಗ ಕೊಡ್ಬೇಕು, ಕೇಳ್ದಾಗ ಇಡ್ಬೇಕು. ಏನ ಸೌದೆನಾ? ಆಯ್ತು ಬಿಡಿ,